ರಾಜಕೀಯ ಹೇಳಿಕೆಯನ್ನು ಅವರ ಗೋವಾ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ತಮ್ಮ ಅಸೆಂಬ್ಲಿಯಲ್ಲಿ. ಎಲ್ಲ ನಮಗೆ ಕಾನ್ಫಿಡೆನ್ಸ್ ಐತಿ, ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ಮಾಡ್ತೈತಂತ ಹೇಳ್ತಾರೆ. ಅದಕ್ಕೆ ಯಾಕೆ ಇಷ್ಟು ಸೀರಿಯಸ್ ಆಗಿ ತೊಗೊಳ್ದೈತಿ? ಡಿಸಿಷನ್ ಆಗೋದೈತಲ್ಲ, ಅವಾಗ ಹಿಂದೆ ಸೋನಿಯಾ ಗಾಂಧಿ ಹೇಳಿದರು, ನಾವು ಕರ್ನಾಟಕಕ್ಕೆ ಒಂದೋ ಹನಿ ನೀರು ಕೊಡೋದಿಲ್ಲ ಅಂಥೇಳಿ. ಸೋನಿಯಾ ಗಾಂಧಿ ಹೇಳ್ದಂಗೆ ಆಕೈತಾ? ಆಗೋದಿಲ್ಲ. ಈಗ ಗೋವಾ ಸಿ ಎಮ್ ಅವ್ರು ಹೇಳ್ದಂಗೆ ಆಗುತ್ತಾ? ಆಗೋದಿಲ್ಲ. ಇದೇನು ಆಗೋದಿದ್ದರೂ ನಾವು ಪೇಪರ್ಸ್ ಏನು ಅಲ್ಲೇ ಇಡ್ತೀವಿ, ನಮ್ಮ ಕಾಗದ ಪತ್ರ ಏನಲ್ಲಿ ದಾಖಲಾತಿ ಏನು ಕೊಡ್ತೀವಿ, ಅದ್ರ ಮೇಲೆ ಡಿಸಿಷನ್ ಮಾಡೋದು ಆಕೈತಿ. ಸೊ ಹಂಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ, ಆ ಕೆಲಸ ನೀವು ಬೇಗನೆ ಮಾಡಿರಿ. ನಿಮ್ಮ ರಾಜಕಾರಣ ಮಾಡೋದು ಬಿಟ್ಟು ಆ ಕೆಲಸ ಲಘುನ ಮಾಡಿರಿ. ಅವಾಗ ಇದಕ್ಕೆ ತನ್ನಿಂತಾನ ಬಗೆಹರಿತೈತಿ. ಅದನ್ನು ಫಾಲೋಅಪ್ ಮಾಡೋದು ಬಿಟ್ಟು ಸುಳ್ಳು ಅಲ್ಲಿ ಯಾರೋ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟಂತೇಳಿ ಅಷ್ಟಾಗಿ ಸೀರಿಯಸ್ ಆಗಿ ಎಬ್ಸುವಂಥ ವಿಷಯ ಏನು ಅವಶ್ಯಕತೆ ಐತಿ? ನಾವು ನಮ್ಮ ಕೆಲಸ ಮಾಡಿಬಿಟ್ಟು ಟೆಂಡರ್ ಕರೆದು ಕೆಲಸನೂ ಶುರು ಮಾಡಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ತಾ ಇಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಜವಾಬ್ದಾರಿ, ನಮ್ಮದಲ್ಲ. ಅಲ್ಲಿಂದ ಡಿಲೇ ಆಗ್ತದೆ. ಅದೆಲ್ಲ ಕಾರಣ ಇಟ್ಕೊಂಡಿದ್ದೀವಿ. ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಗೆ ಹೋಗಿ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟು ಅವ್ರು ಕರೆದು ಮೀಟಿಂಗ್ ಕರೆದಾಗ ಆವಾಗ ಹಿರಿಯ ಅಧಿಕಾರಿಗಳನ್ನ, ವಕೀಲರನ್ನ ಅಂಥವ್ರನ್ನೆಲ್ಲ ಕಳಿಸಿ ಅವರೆಲ್ಲ ಮೀಟಿಂಗ್ ಹೋಗಿ ಬಂದಮೇಲೆ ಅಲ್ಲಿ ಏನು ಮೀಟಿಂಗ್ದಾಗ ಅಂತ ತಿಳ್ಕೊಂಡು ಅವಶ್ಯಕತೆ ಇದ್ದರೆ ತಾವು ಮೀಟಿಂಗಿಗೆ ಹೋಗೋದು, ಇದೆಲ್ಲ ಇವ್ರದ್ದು ಜವಾಬ್ದಾರಿ ಇರ್ತದೆ. ಅದೇನೋ ಅಲ್ಲಿ ಯಾರು ಮೀಟಿಂಗ್ ಹೋಗ್ತಾರಂತ ಗೊತ್ತಿರೋದಿಲ್ಲ, ಅಲ್ಲೇನು ಪೇಪರ್ ಒಯ್ದಾರಂತ ಗೊತ್ತಿರೋದಿಲ್ಲ, ಅದು ಕೆಲಸ ಫಾಲೋಅಪ್ ಆಗೋದಿಲ್ಲ. ಎಟ್ ದ ಸೇಮ್ ಟೈಮ್ ಇಲ್ಲಿ ಸಂಸದರು ಜವಾಬ್ದಾರಿ ಆಗುತ್ತೆ, ಆಗ್ತಾ ಇಲ್ಲ ಆರೋಪ. ಹಂಗಲ್ರಿ, ಯಾವ ಪ್ರೆಷರ್ಲೆ ವರ್ಕ್ ಆಗೋದಿಲ್ಲ. ಇದು ಕಾಗದ ಪತ್ರ ಇಟ್ಕೊಂಡು ಕೆಲಸ ಫಾಲೋಅಪ್ ಮಾಡೋದ್ರಿಂದ ಆಗುವಂಥದ್ದು ಕೆಲಸ ಇದು. ಇವ್ರಿಗೆ ಅದು ಬದ್ಧತೆ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಅವಾಗ ಎಷ್ಟು 108 ಅಡೆತಡೆ ಇದ್ದು ಅವನ್ನೆಲ್ಲ ಹೊಡೆದು ಹಾಕಿ ನಮ್ಮ ಬೊಮ್ಮಾಯಿಯವರು, ಈಶ್ವರಪ್ಪ ಅದು ಎಲ್ಲ ಅವಾಗ ಕೆಲಸ ಮಾಡಿದ್ರು. ಇವ್ರು ಬಂದ ಮೇಲೆ ಏನು ಪ್ರೋಗ್ರೆಸ್ ಆಗೈತಿ? ಒಂದು ಅಫಿಡವಿಟಲ್ಲಿ ಕೊಡೋದು ಬಿಟ್ಟು ನಾವು ಗಾಡಿ ಕಟ್ತೇವೆ ಅಂಥೇಳಿ ಇವರೇನು ಕಾಂಗ್ರೆಸ್ದವ್ರು ಅಫಿಡವಿಟ್ ಕೊಟ್ಟು ಗಾಡಿ ಕಟ್ಟಿದ್ರು, ಅದನ್ನು ಬಿಟ್ಟು ಮತ್ತೇನೂ ಮಾಡಿಲ್ಲ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್, ತಪ್ಪದೇ ಬರ್ತೀರಲ್ಲ. ಈಗೈತಲ್ಲ, ಎಲ್ಲರಿಗೂ ಇಡೀ ರಾಜ್ಯದಾಗ ಎಲ್ಲರಿಗೂ ಕಾರಣ ಬರುವಂಥ ಸತ್ಯ ಇದು. ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರದ್ದು ಕುರ್ಚಿಗಾಗಿ ಏನು ಹೋರಾಟ ನಡೆದೈತಿ, ಅದು ದೊಡ್ಡ ಪ್ರಮಾಣದ ಹೋರಾಟ ಇವತ್ತು ಹೊರಗೆ ಬಂದಿರ್ತದೆ. ಅದ್ರ ಮೂಲಕ ಸೆಪ್ಟೆಂಬರ್ದಾಗ ಕ್ರಾಂತಿ ಆಕೈತೋ, ನವಂಬರ್ದಾಗ ಕ್ರಾಂತಿ ಆಕೈತೋ, ಒಟ್ಟು ಕ್ರಾಂತಿ ಅಂತೂ ಆಕೈತಿ. ಅದ್ರ ಮೂಲಕ ಮುಖ್ಯಮಂತ್ರಿಗಳ ಸ್ಥಾನ ಪಲಟನೂ ಆಕೈತಿ. ಅದಕ್ಕೆ ಯಾರು ಬಂದು ಕೊಡ್ತಾರೋ ಏನು ಆಕೈತಿ ನಾವು ನೋಡ್ಬೇಕಷ್ಟೆ. ಅದಕ್ಕೇನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರ್ತಾರೋ, ಪರಮೇಶ್ವರ್ ಅವ್ರು ಬರ್ತಾರೋ, ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ, ಸತೀಶ್ ಜಾರಕಿಹೊಳಿ ಅವ್ರು ಬರ್ತಾರೋ, ಯಾರು ಬಂದಲ್ಲಿ ಕೊಡ್ತಾರೋ ನೋಡ್ಬೇಕು ನಾವು. ಅಲ್ಲ ಪಾಪ ರಾಹುಲ್ ಗಾಂಧಿ ಅವರು ಮತಗಳತನ ಕರ್ನಾಟಕದಾಗ ಆಗೋಂಗಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದತ್ತಲ್ಲ ಇಲ್ಲಿ ಅವರು ಮತ ಅವ್ರು ಹೆಂಗೆ ರೀ, ಅವ್ರು ರಾಜೀವ್ ಗಾಂಧಿ ಅವರು ಪಾಪ, ರಾಹುಲ್ ಗಾಂಧಿ ಅವ್ರ ಪಾಪ ಒಂಥರ ಇನ್ನೋಸೆಂಟ್ ಅದು ಗಿರಾಕಿ. ಯಾರು ಏನು ಹೇಳ್ತಾರೆ ಅದನ್ನು ಬಂದು ಹೇಳ್ಬಿಡ್ತಾರೆ, ತಿಳ್ಕೊಳ್ಳೋದಿಲ್ಲ, ಅದು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ, ಏನಿಲ್ಲ. ಅವ್ರ ಹೇಳಿಕೆಗಳನ್ನು ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು. ಅವ್ರ ಹೇಳಿಕೆ ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು. ಯಾಕಂದ್ರೆ ಅದಕ್ಕೇನು ತಳ ಇರೋದಿಲ್ಲ, ಬುಡ ಇರೋದಿಲ್ಲ, ಲಾಜಿಕ್ ಇರೋದಿಲ್ಲ, ಅರ್ಧಂಬರ್ಧ ನಾಲೆಜು. ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನದ ತನಕ ಅಂತ ಹೇಳ್ತಾರಲ್ಲ, ಹಂಗೆ ಅದು ಅವ್ರಿಗೆ ಒಂದು ಏನೋ ಅಲ್ಲ ಅವ್ರು ಹೇಳಿ ಕಳಿಸಿರ್ತಾರೆ ಒಳಗೆ, ಅದನ್ನು ಬಂದು ಹೇಳ್ತಾರೆ. ಅದಕ್ಕಿಂತ ಮೊದಲಿಂದ ಗೊತ್ತಿರೋದಿಲ್ಲ, ಅದಕ್ಕಿಂತ ನಂತರದ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರ ಹೇಳಿಕೆಗೆ ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ.